ರಿಪಬ್ಲಿಕನ್ ನಾನು ನಿಕೇಶ್ ಕೊಠಾರಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ರಾಜ್ಯಕ್ಕಾಗಿ ಸುರ್ಜೇವಾಲಾ ಸಭೆಯನ್ನು ಕರೆಯಲಾಗಿದೆ. ಇಂದು ಮಧ್ಯಾಹ್ನ ರಾಜ್ಯ ಭೇಟಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಇಂದು ಆಗಲ್ಲ, ನಾಳೆ ಬರ್ತೀನಿ ಅಂತ ರಾಜಕ್ಕಾಗಿ ಹೇಳಿದ್ರಂತೆ. ಇಂದಿನ ಬದಲು ನಾಳೆ ಬೆಳಿಗ್ಗೆ 11 ಗಂಟೆಗೆ ಭೇಟಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸುರ್ಜೇವಾಲಾ ನನ್ನನ್ನು ಏನಕ್ಕೆ ಕರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಏನಕ್ಕೆ ಕರೆದಿರಬಹುದು ನಮಗೂ ಗೊತ್ತಿಲ್ಲ. ರಾಜಕ್ಕಾಗಿ ಅವರೇ ಹೇಳ್ಬೇಕು ನಮ್ಗೆ. ನಾಳೆ ಅವರನ್ನ ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶಾಸಕ ರಾಜಕ್ಕಾಗಿ ಅವರ ಹೇಳಿಕೆ ಇದು. ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು. ಬನ್ನಿ ಹಾಗಾದ್ರೆ ರಾಜಕ್ಕಾಗಿ ಏನ್ ಹೇಳಿದ್ದಾರೆ ಕೇಳಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಕ್ ಆಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನ್ ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದ್ರೆ 224 MLA ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ. ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ವ್ಯಾಸೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನ್ ನಡೆದಿದಾವ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮತ್ತಿನ ಮುಂದಿನ ಏನು ಆಗ ಹೋಗುಗಳಿದೋ ಅದ್ರ ಬಗ್ಗೆ ರಿಪಬ್ಲಿಕನ್ ನಾನು ನಿಕೇಶ್ ಕೊಠಾರಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ರಾಜ್ಯಕ್ಕಾಗಿ ಸುರ್ಜೇವಾಲಾ ಸಭೆಯನ್ನು ಕರೆಯಲಾಗಿದೆ. ಇಂದು ಮಧ್ಯಾಹ್ನ ರಾಜ್ಯ ಭೇಟಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಇಂದು ಆಗಲ್ಲ, ನಾಳೆ ಬರ್ತೀನಿ ಅಂತ ರಾಜಕ್ಕಾಗಿ ಹೇಳಿದ್ರಂತೆ. ಇಂದಿನ ಬದಲು ನಾಳೆ ಬೆಳಿಗ್ಗೆ 11 ಗಂಟೆಗೆ ಭೇಟಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸುರ್ಜೇವಾಲಾ ನನ್ನನ್ನು ಏನಕ್ಕೆ ಕರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಏನಕ್ಕೆ ಕರೆದಿರಬಹುದು ನಮಗೂ ಗೊತ್ತಿಲ್ಲ. ರಾಜಕ್ಕಾಗಿ ಅವರೇ ಹೇಳ್ಬೇಕು ನಮ್ಗೆ. ನಾಳೆ ಅವರನ್ನ ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶಾಸಕ ರಾಜಕ್ಕಾಗಿ ಅವರ ಹೇಳಿಕೆ ಇದು. ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು. ಬನ್ನಿ ಹಾಗಾದ್ರೆ ರಾಜಕ್ಕಾಗಿ ಏನ್ ಹೇಳಿದ್ದಾರೆ ಕೇಳಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಕ್ ಆಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನ್ ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದ್ರೆ 224 MLA ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ. ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ವ್ಯಾಸೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನ್ ನಡೆದಿದಾವ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮತ್ತಿನ ಮುಂದಿನ ಏನು ಆಗ ಹೋಗುಗಳಿದೋ ಅದ್ರ ಬಗ್ಗೆ ರಿಪಬ್ಲಿಕನ್ ನಾನು ನಿಕೇಶ್ ಕೊಠಾರಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ರಾಜ್ಯಕ್ಕಾಗಿ ಸುರ್ಜೇವಾಲಾ ಸಭೆಯನ್ನು ಕರೆಯಲಾಗಿದೆ. ಇಂದು ಮಧ್ಯಾಹ್ನ ರಾಜ್ಯ ಭೇಟಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಇಂದು ಆಗಲ್ಲ, ನಾಳೆ ಬರ್ತೀನಿ ಅಂತ ರಾಜಕ್ಕಾಗಿ ಹೇಳಿದ್ರಂತೆ. ಇಂದಿನ ಬದಲು ನಾಳೆ ಬೆಳಿಗ್ಗೆ 11 ಗಂಟೆಗೆ ಭೇಟಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸುರ್ಜೇವಾಲಾ ನನ್ನನ್ನು ಏನಕ್ಕೆ ಕರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಏನಕ್ಕೆ ಕರೆದಿರಬಹುದು ನಮಗೂ ಗೊತ್ತಿಲ್ಲ. ರಾಜಕ್ಕಾಗಿ ಅವರೇ ಹೇಳ್ಬೇಕು ನಮ್ಗೆ. ನಾಳೆ ಅವರನ್ನ ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶಾಸಕ ರಾಜಕ್ಕಾಗಿ ಅವರ ಹೇಳಿಕೆ ಇದು. ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು. ಬನ್ನಿ ಹಾಗಾದ್ರೆ ರಾಜಕ್ಕಾಗಿ ಏನ್ ಹೇಳಿದ್ದಾರೆ ಕೇಳಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಕ್ ಆಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನ್ ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದ್ರೆ 224 MLA ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ. ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ವ್ಯಾಸೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನ್ ನಡೆದಿದಾವ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮತ್ತಿನ ಮುಂದಿನ ಏನು ಆಗ ಹೋಗುಗಳಿದೋ ಅದ್ರ ಬಗ್ಗೆ ರಿಪಬ್ಲಿಕನ್ ನಾನು ನಿಕೇಶ್ ಕೊಠಾರಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ
ನಾಳೆ ಬೆಳಿಗ್ಗೆ 11 ಗಂಟೆಗೆ ರಾಜಕಾಗೆ ಸುರ್ಜೇವಾಲಾ ಸಭೆಯನ್ನು ಕರೆಯಲಾಗಿದೆ. ಇಂದು ಮಧ್ಯಾಹ್ನ ರಾಜು ಭೇಟಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಇಂದು ಆಗಲ್ಲ, ನಾಳೆ ಬರ್ತೀನಿ ಅಂತ ರಾಜು ಕಾಗೆ ಹೇಳಿದ್ರಂತೆ. ಇಂದಿನ ಬದಲು ನಾಳೆ ಬೆಳಿಗ್ಗೆ 11 ಗಂಟೆಗೆ ಭೇಟಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸುರ್ಜೇವಾಲಾ ನನ್ನನ್ನು ಏನಕ್ಕೆ ಕರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಏನಕ್ಕೆ ಕರೆದಿರಬಹುದು ನಮಗೂ ಗೊತ್ತಿಲ್ಲ. ರಾಜು ಕಾಗೆ ಅವರೇ ಹೇಳ್ಬೇಕು ನಮ್ಗೆ. ನಾಳೆ ಅವರನ್ನ ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಅವರ ಹೇಳಿಕೆ ಇದು. ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು. ಬನ್ನಿ ಹಾಗಾದ್ರೆ ರಾಜು ಕಾಗೆ ಏನ್ ಹೇಳಿದ್ದಾರೆ ಕೇಳಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನ್ ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದ್ರೆ 224 MLAಗಳಿಗೇನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ. ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ವ್ಯಾಸೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನ್ ನಡೆದಿದಾವ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮತ್ತಿನ ಮುಂದಿನ ಏನು ಆಗ ಹೋಗುಗಳಿದಾವ ಅದ್ರ ಬಗ್ಗೆ ರಿಪಬ್ಲಿಕನ್ ನಾನು ನಿಕೇಶ್ ಕೊಠಾರಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ರಾಜಕಾರಣದಲ್ಲಿ ಏನ್ ಬೇಕಿದ್ರು ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ರಾಜಕಾಗೆ ಸುರ್ಜೇವಾಲಾ ಸಭೆಯನ್ನು ಕರೆಯಲಾಗಿದೆ. ಇಂದು ಮಧ್ಯಾಹ್ನ ರಾಜು ಭೇಟಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಇಂದು ಆಗಲ್ಲ, ನಾಳೆ ಬರ್ತೀನಿ ಅಂತ ರಾಜು ಕಾಗೆ ಹೇಳಿದ್ರಂತೆ. ಇಂದಿನ ಬದಲು ನಾಳೆ ಬೆಳಿಗ್ಗೆ 11 ಗಂಟೆಗೆ ಭೇಟಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸುರ್ಜೇವಾಲಾ ನನ್ನನ್ನು ಏನಕ್ಕೆ ಕರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಏನಕ್ಕೆ ಕರೆದಿರಬಹುದು ನಮಗೂ ಗೊತ್ತಿಲ್ಲ. ರಾಜು ಕಾಗೆ ಅವರೇ ಹೇಳ್ಬೇಕು ನಮ್ಗೆ. ನಾಳೆ ಅವರನ್ನ ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಅವರ ಹೇಳಿಕೆ ಇದು. ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು. ಬನ್ನಿ ಹಾಗಾದ್ರೆ ರಾಜು ಕಾಗೆ ಏನ್ ಹೇಳಿದ್ದಾರೆ ಕೇಳಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನ್ ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದ್ರೆ 224 MLAಗಳಿಗೇನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ. ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ವ್ಯಾಸೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನ್ ನಡೆದಿದಾವ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮತ್ತಿನ ಮುಂದಿನ ಏನು ಆಗ ಹೋಗುಗಳಿದಾವ ಅದ್ರ ಬಗ್ಗೆ ರಿಪಬ್ಲಿಕನ್ ನಾನು ನಿಕೇಶ್ ಕೊಠಾರಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ರಾಜಕಾರಣದಲ್ಲಿ ಏನ್ ಬೇಕಿದ್ರು ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ರಾಜಕಾಗೆ ಸುರ್ಜೇವಾಲಾ ಸಭೆಯನ್ನು ಕರೆಯಲಾಗಿದೆ. ಇಂದು ಮಧ್ಯಾಹ್ನ ರಾಜು ಭೇಟಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಇಂದು ಆಗಲ್ಲ, ನಾಳೆ ಬರ್ತೀನಿ ಅಂತ ರಾಜು ಕಾಗೆ ಹೇಳಿದ್ರಂತೆ. ಇಂದಿನ ಬದಲು ನಾಳೆ ಬೆಳಿಗ್ಗೆ 11 ಗಂಟೆಗೆ ಭೇಟಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸುರ್ಜೇವಾಲಾ ನನ್ನನ್ನು ಏನಕ್ಕೆ ಕರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಏನಕ್ಕೆ ಕರೆದಿರಬಹುದು ನಮಗೂ ಗೊತ್ತಿಲ್ಲ. ರಾಜು ಕಾಗೆ ಅವರೇ ಹೇಳ್ಬೇಕು ನಮ್ಗೆ. ನಾಳೆ ಅವರನ್ನ ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಅವರ ಹೇಳಿಕೆ ಇದು. ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು. ಬನ್ನಿ ಹಾಗಾದ್ರೆ ರಾಜು ಕಾಗೆ ಏನ್ ಹೇಳಿದ್ದಾರೆ ಕೇಳಿ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನ್ ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದ್ರೆ 224 MLAಗಳಿಗೇನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ. ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ವ್ಯಾಸೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನ್ ನಡೆದಿದಾವ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮತ್ತಿನ ಮುಂದಿನ ಏನು ಆಗ ಹೋಗುಗಳಿದಾವ ಅದ್ರ ಬಗ್ಗೆ